ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮೇ 13ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 33 ಪಾಯಿಂಟ್ಗಳಷ್ಟು ಗೇನ್ ಆಯಿತು. 23,400 ಮೇಲ್ಗಡೆ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಬಟ್ ನಾವು ಟ್ರೇಡಿಂಗ್ ಅನ್ನು ಅಬ್ಸರ್ವ್ ಮಾಡಿದಾಗ ಒಂದು ವೊಲಟೈಲ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. 23,400 ಅರೌಂಡಲ್ಲೇ ನಿಫ್ಟಿ ಓಪನ್ ಆಯಿತು. ಬಟ್ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿತ್ತು. 23,300 ಲೆವೆಲ್ವರೆಗೂ ನಿಫ್ಟಿ ಹೋಗಿತ್ತು. ಆ ಒಂದು ಲೆವೆಲ್ನಿಂದ ಒಂದು ಸ್ಟ್ರಾಂಗ್ ರಿಕವರಿ ಬಂತು. 23,600ವರೆಗೂ ನಿಫ್ಟಿ ಹೋಯಿತು. ಬಟ್ ಮತ್ತೆ ಆ ಲೆವೆಲ್ನಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ ಒಂದು ಫ್ಲಾಟ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ತು. 50 ಪಾಯಿಂಟ್ಗಳಷ್ಟು ಸೆನ್ಸೆಕ್ಸ್ ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿ ಡೌನ್ ಇತ್ತು. 100 ಪಾಯಿಂಟ್ಗಳ ಕರೆಕ್ಷನ್ ಕಾಣಿಸ್ತಿದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ತು. 1%ಗೂ ಹೆಚ್ಚಿನ ಡೌನ್ ಸೈಡ್ನೊಂದಿಗೆ IT ಇಂಡೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ಇತ್ತು. ನಿಫ್ಟಿ ಆಟೋ ಇಂಡೆಕ್ಸ್ ಕೂಡ 1% ಇವತ್ತು ಕರೆಕ್ಟ್ ಆಯಿತು. ಸೊ ರೀಸೆಂಟಾಗಿ ನರೇಂದ್ರ ಮೋದಿ ಅವರು ಗೋಲ್ಡ್ ಪರ್ಚೇಸಸ್ ಅನ್ನ ಡಿಲೇ ಮಾಡಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈಗ ಗೌರ್ಮೆಂಟ್ ಗೋಲ್ಡ್, ಸಿಲ್ವರ್ ಹಾಗೆ ಇನ್ನು ಕೆಲವು ಮೆಟಲ್ಸ್ಗಳ ಮೇಲೆ 6% ಇದ್ದಂಥ ಇಂಪೋರ್ಟ್ ಡ್ಯೂಟಿಯನ್ನ 15%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಗೋಲ್ಡನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋಬೇಕು ಅಂದರೆ ಗೌರ್ಮೆಂಟ್ಗೆ ಅಡಿಷ್ನಲ್ 9% ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ. ಸೊ ಇದರಿಂದ ಗೋಲ್ಡ್ ಪ್ರೈಸಸ್ ಸ್ವಲ್ಪ ಮಟ್ಟಿಗೆ ಜಂಪ್ ಆಗಿತ್ತು. ಗೋಲ್ಡ್, ಸಿಲ್ವರ್ ETF ಕೂಡ ರೈಸ್ ಆಗಿದೆ. ಹಾಗೆ ಗೋಲ್ಡ್ ಫಿನಾನ್ಸ್ ಕಂಪನೀಸ್ ಆಗಿರುವಂಥ ಮನಪ್ಪುರಂ ಹಾಗೆ ಮುತ್ತೂಟ್ ಫಿನಾನ್ಸ್ನಲ್ಲಿ ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಕ್ತು. ಇವರು ಗೋಲ್ಡನ್ನು ಕೊಲ್ಯಾಟ್ರಲ್ ಆಗಿ ಇಟ್ಕೊಂಡು ಲೋನನ್ನು ಪ್ರೊವೈಡ್ ಮಾಡ್ತಾರೆ. ಗೋಲ್ಡ್ ವ್ಯಾಲ್ಯೂ ಇನ್ಕ್ರೀಸ್ ಆದಷ್ಟು ಕೂಡ ಇವರ AUM ಸೈಜ್ ಇನ್ಕ್ರೀಸ್ ಆಗುತ್ತೆ. ಆದ್ರಿಂದ ಯಾವಾಗೆಲ್ಲ ಗೋಲ್ಡ್ ಪ್ರೈಸಸ್ ಜಂಪ್ ಆಗುತ್ತೆ ಆಗ ಮನಪ್ಪುರಂ ಫಿನಾನ್ಸ್, ಮುತ್ತೂಟ್ ಫಿನಾನ್ಸ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗುತ್ತೆ. ಸೊ ಗೌರ್ಮೆಂಟ್ ಇಂಪೋರ್ಟ್ ಡ್ಯೂಟಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ರೀಸನ್ ಗೋಲ್ಡ್ ಇಂಪೋರ್ಟನ್ನು ಕಟ್ ಡೌನ್ ಮಾಡೋದು ಆಗಿರುತ್ತೆ. ಸೊ ಜ್ಯುವೆಲರಿ ಡಿಮ್ಯಾಂಡ್ ಇನ್ಕ್ರೀಸ್ ಆದಷ್ಟು ಕೂಡ ಜ್ಯುವೆಲರಿ ಕಂಪನಿಗಳು ಹೆಚ್ಚಾಗಿ ಗೋಲ್ಡನ್ನು ಇಂಪೋರ್ಟ್ ಮಾಡ್ಕೋತಾರೆ. ಸೊ ಅದರಿಂದ ಭಾರತದ ಫೋರೆಕ್ಸ್ ಎಕ್ಸ್ಚೇಂಜ್ನ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಗೋಲ್ಡನ್ನು ಪರ್ಚೇಸ್ ಮಾಡುವಾಗ ಡಾಲರ್ನ ಕೊಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ. ಇದರಿಂದ ಸಾಕಷ್ಟು ಪ್ರೆಷರ್ ಭಾರತದ ಎಕಾನಮಿ ಮೇಲೆ ಕ್ರಿಯೇಟ್ ಆಗುತ್ತೆ. ಅದೇ ರೀಸನ್ನಿಂದ ಗೌರ್ಮೆಂಟ್ ಈ ಒಂದು ಮೂವನ್ನು ಮಾಡಿದ್ದಾರೆ. ಸೊ ಅದೇ ಒಂದು ಕಾರಣದಿಂದ ಗೌರ್ಮೆಂಟ್ ಫ್ಯೂಯಲ್ ಯೂಸೇಜನ್ನು ಕಡಿಮೆ ಮಾಡಿ ಗೋಲ್ಡ್ ಬೈಯಿಂಗನ್ನು ಡಿಲೇ ಮಾಡಿ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ. ಸೊ ನರೇಂದ್ರ ಮೋದಿ ಅವರು ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟಾಗ ಸಾಕಷ್ಟು ಜನ ಗೌರ್ಮೆಂಟ್ ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಆಗದೇನೆ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ ಅನ್ನುವಂಥ ಕಮೆಂಟ್ಸನ್ನು ಕೂಡ ಮಾಡಿದರು. ಬಟ್ ಈಗ ರಷ್ಯನ್ ಪ್ರೆಸಿಡೆಂಟ್ ಪುಟಿನ್ ಅವರು ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಈಗ ಎಕಾನಮಿ ಏನಿದೆ ಕೋವಿಡ್ ಲೈಕ್ ಸಿಚುವೇಶನ್ಗೆ ಹೋಗ್ತದೆ. ಮಿಡಲ್ ಈಸ್ಟ್ನ ಕಾನ್ಫ್ಲಿಕ್ಟ್ನಿಂದ ಎಕಾನಮಿ ಮೇಲೆ ಸಾಕಷ್ಟು ಪ್ರೆಷರ್ ಬೀಳ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ರಷ್ಯಾ ಬಳಿಯಲ್ಲಿ ಸಾಕಷ್ಟು ಕ್ರೂಡ್ ಸ್ಟೋರೇಜಸ್ ಇದೆ. ನ್ಯಾಚುರಲ್ ಗ್ಯಾಸ್ ಪ್ರೊಡಕ್ಷನ್ ಕೂಡ ಆಗ್ತಿರುತ್ತೆ. ಈ ರೀತಿಯ ಕಂಟ್ರಿಗಳಲ್ಲಿ ಪ್ರೆಷರ್ ಕಾಣಿಸ್ತಿದೆ ಅಂದರೆ ಭಾರತ ತನ್ನ ಕ್ರೂಡ್ ಆಯಿಲ್ ಮತ್ತು ಗೋಲ್ಡ್ಗೆ ಸಾಕಷ್ಟು ಡಿಪೆಂಡೆನ್ಸನ್ನು ಬೇರೆ ದೇಶಗಳ ಮೇಲೆ ಹೊಂದಿದೆ. ಸೊ ಭಾರತದ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರುತ್ತೆ ಅದನ್ನು ನಾವು ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ. ರಷ್ಯಾ ಕೂಡ ಸಾಕಷ್ಟು ವಸ್ತುಗಳನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಾರೆ. ಹಾಗೆ ತಾವೇನು ಪ್ರೊಡಕ್ಷನನ್ನು ಮಾಡ್ತಾರೆ ಅದನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಆ ಎಕ್ಸ್ಪೋರ್ಟ್ನಿಂದ ಅವರು ರೆವೆನ್ಯೂನ ಜನರೇಟ್ ಮಾಡ್ತಾರೆ. ಬಟ್ ಈಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕ್ಲೋಸ್ ಆಗಿರೋದ್ರಿಂದ ಅವರು ತಮ್ಮ ಕ್ರೂಡ್ ಆಯಿಲನ್ನು, ನ್ಯಾಚುರಲ್ ಗ್ಯಾಸನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದು ಅವರ ಎಕಾನಮಿಯ ಮೇಲೆ ಪ್ರೆಷರನ್ನು ಹಾಕ್ತಿದೆ. ಸೊ US ಮತ್ತು ಇರಾನ್ ನಡುವಿನ ಈ ಒಂದು ಕಾನ್ಫ್ಲಿಕ್ಟ್ ಏನಿದೆ ಗ್ಲೋಬಲ್ ಎಕಾನಮಿಯ ಮೇಲೆ ಇಂಪ್ಯಾಕ್ಟನ್ನು ಹಾಕ್ತಾ ಇದೆ. ಆ ರೀಸನ್ನಿಂದ ಪ್ರತಿ ದೇಶಗಳು ಕೂಡ ಎಕನಾಮಿಕ್ ಕ್ರೈಸಿಸ್ಗೆ ಹೋಗ್ತಿದೆ. ಸೊ ಆಲ್ರೆಡಿ ತುಂಬ ದೇಶಗಳು ಪೆಟ್ರೋಲ್ ಪ್ರೈಸಸನ್ನು 20-30% ಇನ್ಕ್ರೀಸ್ ಕೂಡ ಮಾಡಿದ್ದಾರೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಏಷ್ಯನ್ ಪೇಂಟ್ಸ್ ಟಾಪ್ ಗೇನರ್ ಆಗಿತ್ತು. 4.5% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬರ್ಜರ್ ಪೇಂಟ್ಸ್ ಒಂದು ಸ್ಟ್ರಾಂಗ್ ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಸೊ ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಅದಾನಿ ಎಂಟರ್ಪ್ರೈಸಸ್ 4% ಗೇನ್ ಆಯಿತು. ಟಾಟಾ ಸ್ಟೀಲ್, ಇಂಡಾಲ್ಕೋನಲ್ಲಿ 3%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಪ್ರೀಷಿಯಸ್ ಮೆಟಲ್ಗಳ ಇಂಪೋರ್ಟ್ ಡ್ಯೂಟಿ ಇನ್ಕ್ರೀಸ್ ಆಗ್ತಿರೋದು ಸ್ವಲ್ಪ ಮಟ್ಟಿಗೆ ಸ್ಟೀಲ್ ಸೆಕ್ಟರ್ಗೂ ಕೂಡ ಪಾಸಿಟಿವ್ ಆಗಿದೆ. ಪ್ರೈಸಸ್ ಇನ್ಕ್ರೀಸ್ ಆಗಿರೋದ್ರಿಂದ ಸ್ಟೀಲ್ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಅದಾನಿ ಪೋರ್ಟ್ಸ್ನಲ್ಲಿ ಕೂಡ 3% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಅದಾನಿ ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಆಟೋ ಸೆಕ್ಟರ್ ಹಾಗೆಯೇ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಹೆಚ್ಚಾಗಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಐಷರ್ ಮೋಟಾರ್ಸ್ M&Mನಲ್ಲಿ 2%ಗೂ ಹೆಚ್ಚಿನ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಪವರ್ ಗ್ರಿಡ್ 1.5% ಕರೆಕ್ಟ್ ಆಗಿದೆ. ಇನ್ಫೋಸಿಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟಲ್ಲಿ ಕೂಡ 1.5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಒಳ್ಳೆ ಒಂದು ರಿಸಲ್ಟ್ ಡಿಕ್ಲೇರ್ ಮಾಡಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ತುಂಬಾ ಮೊಮೆಂಟಮ್ ಬಂದಿತ್ತು. ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆಗಿದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ಇದೆ. ಸೊ ನಿಫ್ಟಿ IT ಈಗ
3 ಇಯರ್ ಲೋವರ್ ಲೆವೆಲ್ನ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಇದಕ್ಕೆ ರೀಸನ್ AI ಬೇಸ್ಡ್ ಕಂಪನಿಗಳ ಕಡೆಯಿಂದ ಬರ್ತಿರುವಂಥ ಸ್ಟೇಟ್ಮೆಂಟ್ಗಳು ಆಗಿರುತ್ತೆ. ಸೊ ಸಾಕಷ್ಟು ದಿನಗಳ ಹಿಂದೆ ಆಂಥ್ರೋಪಿಕ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಸೊ ನಮ್ಮ ಒಂದು AI ಮಾಡೆಲ್ಸನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಿದ್ದೀವಿ, ಕನ್ಸಲ್ಟಿಂಗ್ ಬಿಸ್ನೆಸ್ಗೆ ಎಂಟರ್ ಆಗ್ತೀವಿ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಓಪನ್ AI ಕೂಡ ಈಗೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ನಾವು AI ಮಾಡೆಲ್ಗಳನ್ನು ಬಿಲ್ಡ್ ಮಾಡೋದು ಅಷ್ಟೇ ಅಲ್ಲದೆ ಈಗೇನು ಸರ್ವಿಸ್ ಬೇಸ್ಡ್ IT ಕಂಪನೀಸ್ ಆಗಿರುವಂಥ ಇನ್ಫೋಸಿಸ್, TCS, ವಿಪ್ರೋ, ಟೆಕ್ ಮಹೀಂದ್ರ ಈ ರೀತಿಯ ಕಂಪನಿಗಳೇನು ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡ್ತಿದ್ದಾರೆ ಅದನ್ನು ನಾವೇ ಇನ್ನು ಮುಂದೆ ಪ್ರೊವೈಡ್ ಮಾಡ್ತೀವಿ. AI ಸೆಗ್ಮೆಂಟಲ್ಲಿ ಕಂಪ್ಲೀಟ್ ಯಾವ ಕಂಪನಿಗಳಿಗೆ ಯಾವ ರೀತಿಯ ಸರ್ವಿಸಸ್ ಬೇಕು ಅದನ್ನು ನಾವೇ ಬಿಲ್ಡ್ ಮಾಡಿ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ರೀತಿಯಲ್ಲಿ ಕನ್ಸಲ್ಟಿಂಗ್ ಕೆಲಸವನ್ನು ಕೂಡ AI ಕಂಪನಿಗಳೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಈ ಸರ್ವಿಸ್ ಬೇಸ್ಡ್ ಕಂಪನಿಗಳ ಬಿಸ್ನೆಸ್ ಸಾಕಷ್ಟು ಕಡಿಮೆ ಆಗ್ತಾ ಬರುತ್ತೆ. IT ಕಂಪನಿಗಳು ಪ್ರತಿಯೊಂದು ಕ್ಷೇತ್ರಕ್ಕೆ ಯಾವ ರೀತಿಯ ಸಾಫ್ಟ್ವೇರ್ಸ್ಗಳು ಬೇಕಾಗುತ್ತೆ ಸೊ ಅದನ್ನು ತಮ್ಮ ಎಂಪ್ಲಾಯೀಸ್ಗಳನ್ನು ಬಳಸ್ಕೊಂಡು ಆ ರೀತಿಯ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಿದ್ರು. ಆ ಕೆಲಸವನ್ನು ಕೂಡ ಈಗ AI ಬೇಸ್ಡ್ ಕಂಪನಿಗಳೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ IT ಕಂಪನಿಗಳಿಗೆ ಬರ್ತಿದ್ದಂಥ ಪ್ರಾಜೆಕ್ಟ್ಸ್ಗಳು ಸ್ಟಾಪ್ ಆಗ್ತಾ ಹೋಗುತ್ತೆ. ಇದರಿಂದ ಸಾಕಷ್ಟು ಜಾಬ್ ಕಟ್ಸ್ ಆಗುವಂಥ ರಿಸ್ಕ್ಗಳು ಕೂಡ ಇರುತ್ತೆ. ಹಾಗೆ IT ಕಂಪನಿಗಳ ವ್ಯಾಲ್ಯೂಯೇಷನ್ ಕೂಡ ಫಾಲ್ ಆಗ್ತಾ ಹೋಗುತ್ತೆ. ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಸಾಕಷ್ಟು ಅನಲಿಸ್ಟ್ಗಳು ಇದೊಂದು ಶಾರ್ಟ್ ಟರ್ಮ್ ಪ್ರೆಷರ್ ಅಂತ ಹೇಳ್ತಿದ್ದಾರೆ. ಬಟ್ AI ತುಂಬಾ ಸ್ಟ್ರಾಂಗ್ ಆಗ್ತಿರೋದು ಸ್ವಲ್ಪ ಮಟ್ಟಿಗೆ ಕನ್ಸರ್ನಿಂಗ್ ಆಗಿರುತ್ತೆ. ನೋಡಬೇಕಾಗುತ್ತೆ IT ಕಂಪನಿಗಳು ಯಾವ ರೀತಿಯಲ್ಲಿ ರಿವೈವ್ ಆಗುತ್ತೆ ಅಂತ. ಸೊ ಕೇವಲ ಇಂಡಿಯನ್ IT ಕಂಪನೀಸ್ ಅಷ್ಟೇ ಅಲ್ಲ, ಅಕ್ಸೆಂಚರ್ US ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. $400 ಹೈಯನ್ನು ಅಕ್ಸೆಂಚರ್ ಟಚ್ ಮಾಡಿತ್ತು. ಆ ಲೆವೆಲ್ನಿಂದ ಅಕ್ಸೆಂಚರ್ ಈಗ $170 ಫಾಲ್ ಆಗಿದೆ. ಸೊ ನೋಡ್ಬೋದು ಎಷ್ಟು ಪ್ರೆಷರ್ ಸರ್ವಿಸ್ ಬೇಸ್ಡ್ IT ಕಂಪನಿಗಳಲ್ಲಿ ನೋಡೋದಕ್ಕೆ ಸಿಗ್ತದೆ ಅಂತ. ಅದೇ ನೀವು ಗೂಗಲ್, ಮೆಟಾ, ಅಮೆಝಾನ್ ಈ ರೀತಿಯ ಕಂಪನಿಗಳನ್ನು ಅಬ್ಸರ್ವ್ ಮಾಡಿದಾಗ ಇವರು AI ಪ್ರೊಡಕ್ಷನ್ ಬೇಸ್ಡ್ ಕಂಪನೀಸ್ ಆಗಿರುತ್ತೆ. ಆ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಬಟ್ ಯಾವ ಕಂಪನಿಗಳು ಈ ದೊಡ್ಡ ದೊಡ್ಡ ಕಂಪನಿಗಳ ಮಾಡೆಲ್ಸ್ಗಳನ್ನು ಬಳಸ್ಕೊಂಡು ಸರ್ವಿಸನ್ನು ಮಾತ್ರ ಪ್ರೊವೈಡ್ ಮಾಡ್ತಾರೆ ಆ ರೀತಿಯ ಕಂಪನಿಗಳಲ್ಲಿ ವೀಕ್ನೆಸ್ ಕಾಣಿಸ್ತದೆ. ಸೊ ಆ ಕೆಟಗರಿಯಲ್ಲಿ ನಮಗೆ ಇನ್ಫೋಸಿಸ್, TCS, ಟೆಕ್ ಮಹೀಂದ್ರ, LTI, ಮೈಂಟ್ರಿ ಈ ರೀತಿಯ ಕಂಪನಿಗಳು ನೋಡೋದಕ್ಕೆ ಸಿಗುತ್ತೆ. ಭಾರತೀಯ ಏರ್ಟೆಲ್ ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 34% ಫಾಲ್ ಆಗಿದೆ. ಕ್ವಾರ್ಟರ್ ಕೂಡ ಸಾಕಷ್ಟು ಪ್ರಾಫಿಟ್ ಡ್ರಾಪ್ ಕಾಣಿಸ್ತಿದೆ. 7,325 ಕೋಟಿಯ ಪ್ರಾಫಿಟ್ ಭಾರತೀಯ ಏರ್ಟೆಲ್ನ ಕಡೆಯಿಂದ ಡಿಕ್ಲೇರ್ ಆಯಿತು. ಲಾಸ್ಟ್ ಕ್ವಾರ್ಟರ್ನಲ್ಲಿ 8,500 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಹಾಗೆ ಲಾಸ್ಟ್ ಇಯರ್ 12,400 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ ಡಿಕ್ಲೇರ್ ಮಾಡಿದ್ರು. ಕಂಪನಿ ಒಂದು ಕ್ವಾರ್ಟರ್ನಲ್ಲಿ ₹24 ಡಿವಿಡೆಂಡನ್ನು ಅನೌನ್ಸ್ ಮಾಡಿದ್ದಾರೆ. ಇದು ಫೈನಲ್ ಡಿವಿಡೆಂಡ್ ಆಗಿರುತ್ತೆ. ಸೊ ನಿಫ್ಟಿ ಕಂಪನೀಸ್ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದಾಗ ಅವರು ಡಿವಿಡೆಂಡನ್ನು ಕೂಡ ಫೈನಲ್ ಕ್ವಾರ್ಟರ್ ಅಂದರೆ Q4ನಲ್ಲಿ ಡಿಕ್ಲೇರ್ ಮಾಡಲೇಬೇಕಾಗುತ್ತೆ. ಅದು ಸೆಬಿಯ ಗೈಡ್ಲೈನ್ ಕೂಡ ಆಗಿದೆ. ಸೊ ಭಾರತೀಯ ಏರ್ಟೆಲ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 1.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ರಿಸಲ್ಟ್ ಮಾರ್ಕೆಟ್ ಅವರ್ಸ್ನ ನಂತರ ಬಂದಿದೆ. ನೋಡಬೇಕಾಗುತ್ತೆ ನಾಳೆ ಯಾವ ರೀತಿಯಲ್ಲಿ ಏರ್ಟೆಲ್ ರಿಯಾಕ್ಟ್ ಮಾಡುತ್ತೆ ಅಂತ. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 7% ಜಂಪ್ ನೋಡೋದಕ್ಕೆ ಸಿಕ್ತು. ಸೊ ಕಂಪನಿಯ ಪ್ರಮೋಟರ್ ಕುಮಾರ್ ಮಂಗಲಂ ಬಿರ್ಲಾ ಅವರು ಫ್ರೆಶ್ ಕಾನ್ಫಿಡೆನ್ಸ್ ಕ್ಯಾಪಿಟಲ್ ಇನ್ಫ್ಯೂಷನ್ನ ಪ್ಲ್ಯಾನನ್ನು ಮಾಡ್ತಿದ್ದಾರೆ. ಅಂದರೆ ಅವರೇ ಫಂಡ್ ಇನ್ಫ್ಯೂಷನನ್ನು ವೊಡಾಫೋನ್ನಲ್ಲಿ ಮಾಡ್ತಾರೆ. ಸೊ ಇದರಿಂದ ಸಾಕಷ್ಟು ಇನ್ವೆಸ್ಟ್ಮೆಂಟ್ ವೊಡಾಫೋನ್ನಲ್ಲಿ ಬರ್ಬೋದು ಅನ್ನೋಂಥ ಒಂದು ಹೋಪನ್ನು ಇನ್ವೆಸ್ಟರ್ಸ್ಗಳು ಇಟ್ಟಿದ್ದಾರೆ. ನೋಡಬೇಕಾಗುತ್ತೆ ಎಷ್ಟು ಫಂಡ್ ರೈಸಿಂಗನ್ನು ವೊಡಾಫೋನ್ ಐಡಿಯಾ ಮಾಡ್ತಾರೆ ಅಂತ. ಸೊ ಫಂಡ್ ರೈಸಿಂಗ್ ಖಂಡಿತವಾಗ್ಲೂ ಪಾಸಿಟಿವ್ ಸೈನೇ ಆಗಿರುತ್ತೆ. ಟೆಕ್ಸ್ಮ್ಯಾಕೋ ರೈಲ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟಾಕ್ ಪ್ರೈಸ್ನಲ್ಲಿ 13% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಸೌತ್ ಆಫ್ರಿಕನ್ ಟ್ರೈನ್ ಆಪರೇಟಿಂಗ್ ಕಂಪನಿಗಳಿಂದ 4,000 ಕೋಟಿಗೂ ಹೆಚ್ಚಿನ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಹಾಗೆ ಇವರು 15 ವರ್ಷದ ಮೇಂಟೆನೆನ್ಸನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ಅಂತ LOAಯನ್ನು ಸೈನ್ ಮಾಡಿದ್ದಾರೆ. ಇದು ಖಂಡಿತವಾಗ್ಲೂ ಪಾಸಿಟಿವ್ ನ್ಯೂಸೇ ಆಗಿರುತ್ತೆ. ಆ ರೀಸನ್ನಿಂದ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಎಂಟಾರ್ ಟೆಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 9% ಜಂಪ್ ನೋಡೋದಕ್ಕೆ ಸಿಕ್ತು. ಕಂಪನಿ ಒಂದು ಸ್ಟ್ರಾಂಗ್ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ 2027ರ ಫಿನಾನ್ಷಿಯಲ್ ಇಯರ್ನ ಔಟ್ಲುಕ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಒಳ್ಳೆ ಒಂದು ಆರ್ಡರ್ ಬುಕ್ಕನ್ನು ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸ್ತಿದೆ. ಯುನೈಟೆಡ್ ಬ್ರೇವರೀಸ್ ಸ್ಟಾಕ್ ಪ್ರೈಸ್ನಲ್ಲಿ 2% ಡೌನ್ ಸೈಡ್ ಇದೆ. ಬಟ್ ಒಂದು ಪಾಸಿಟಿವ್ ನ್ಯೂಸ್ ಕಂಪ್ನಿಯಲ್ಲಿ ನೋಡೋದಕ್ಕೆ ಸಿಕ್ತು. ಕಂಪ್ನಿಗೆ 275 ಕೋಟಿಯ ಟ್ಯಾಕ್ಸ್ ಡಿಮ್ಯಾಂಡ್ ಬಂದಿತ್ತು. ಅದರ ಅಗೇನ್ಸ್ಟ್ ಆಗಿ ಅಪೀಲನ್ನು ಮಾಡಿದ್ರು. ಮಹಾರಾಷ್ಟ್ರ ಸೇಲ್ಸ್ ಟ್ಯಾಕ್ಸ್ ಟ್ರಿಬ್ಯುನಲ್ ಈ ಒಂದು ಅಪೀಲ್ಗೆ ಅಗ್ರಿ ಮಾಡಿ ಟ್ಯಾಕ್ಸನ್ನು ಝೀರೋ ಮಾಡಿದ್ದಾರೆ. ಇದು ಯುನೈಟೆಡ್ ಬ್ರೇವರೀಸ್ಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ರೈಲ್ ವಿಕಾಸ್ ನಿಗಮ್ ಕಂಪನಿಗೆ ಕೂಡ 221 ಕೋಟಿಯ EPC ಕಾಂಟ್ರಾಕ್ಟ್ ಸಿಕ್ಕಿದೆ. ಈ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ 1.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ರೈಲ್ ವಿಕಾಸ್ ನಿಗಮ್ ಕೂಡ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಡಿಕ್ಸಾನ್ ಟೆಕ್ನಾಲಜೀಸ್ ನಿನ್ನೆ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ರಿಸಲ್ಟ್ ಅಷ್ಟು ಸ್ಟ್ರಾಂಗ್ ಆಗಿ ಬಂದಿರಲಿಲ್ಲ. 256 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಬಂದಿತ್ತು. ಬಟ್ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 36% ಫಾಲ್ ಆಗಿತ್ತು.
ಬಟ್ ಸ್ಟಿಲ್ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಸ್ಟಾಕ್ ಇವತ್ತು 10% ಗೇನ್ ಆಗಿದೆ. ಇದಕ್ಕೆ ರೀಸನ್ ವಿವೋ ಜೊತೆಯಲ್ಲಿ ಒಂದು ಜಾಯಿಂಟ್ ವೆಂಚರನ್ನು ಕಂಪನಿ ಹೊಂದಿದ್ದಾರೆ. ಸೊ ಈ ಒಂದು ಜಾಯಿಂಟ್ ವೆಂಚರ್ನಿಂದ ಅತಿ ಹೆಚ್ಚು ಮೊಬೈಲ್ ಫೋನ್ಸ್ಗಳನ್ನು ಈ ಫಿನಾನ್ಷಿಯಲ್ ಇಯರ್ನಲ್ಲಿ ಕೂಡ ಡಿಕ್ಸಾನ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಚಾನ್ಸಸ್ ಇದೆ. ಸೊ ಇದರಿಂದ ಕಂಪನಿಯ ರೆವಿನ್ಯೂಸ್ ನೆಕ್ಸ್ಟ್ ಕ್ವಾರ್ಟರ್ಗಳಲ್ಲಿ ಇನ್ಕ್ರೀಸ್ ಆಗುತ್ತೆ, ಹಾಗೆ ಪ್ರಾಫಿಟಬಿಲಿಟಿ ಕೂಡ ಇನ್ಕ್ರೀಸ್ ಆಗುವಂಥ ಹೋಪ್ ಇದೆ ಅಂತ ಸಾಕಷ್ಟು ಅನಲಿಸ್ಟ್ಗಳು ಪ್ರಿಡಿಕ್ಷನನ್ನು ಮಾಡಿದ್ದಾರೆ. ಬಟ್ ಡಿಕ್ಸಾನ್ ಟೆಕ್ 20,000 ಲೆವೆಲ್ನ ಅರೌಂಡ್ನಲ್ಲಿ ಟ್ರೇಡ್ ಆಗ್ತಿತ್ತು. ಆಲ್ಮೋಸ್ಟ್ 45%ನ ಕರೆಕ್ಷನ್ ಸ್ಟಾಕ್ ಪ್ರೈಸ್ನಲ್ಲಿ ಬಂದಿತ್ತು. ಬಟ್ ಇವತ್ತು 10%ನ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸಾಕಷ್ಟು ದೊಡ್ಡ ದೊಡ್ಡ ಮೊಬೈಲ್ ಕಂಪನಿಗಳ ಜೊತೆಯಲ್ಲಿ ಕಾಂಟ್ರಾಕ್ಟನ್ನು ಹೊಂದಿದ್ದಾರೆ. ಸೊ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥ ಸಾಕಷ್ಟು ಫೋನ್ಗಳನ್ನು ಡಿಕ್ಸಾನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.